ಎಲ್ರಿಗೂ ಮೊದಲನೇದಾಗಿ ಗಾಂಧಿ ಜಯಂತಿ ಶುಭಾಶಯಗಳೊಂದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ನೆನೆಸ್ಕೊಳ್ಬೇಕಾದ ನಮ್ಮದು ಕರ್ತವ್ಯ ಒಬ್ಬ ಭಾರತೀಯನಾಗಿ. ಎರಡನೇದಾಗಿ ಇವತ್ತು ದೊಡ್ಡ ಇಡೀ ರಾಷ್ಟ್ರ ಪ್ರಪಂಚದಾದ್ಯಂತ ಆಚರಿಸುವಂಥ ಒಂದು ಹಬ್ಬ ಇದು. ಅಂಥ ಒಂದು ಸುಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳು ನನಗೆ ಈ ದಿನ ಒಂದು ಜನ್ಮವನ್ನು ಕೊಟ್ಟಿದ್ದಾರೆ. ಅದನ್ನು ನನ್ನ ತಂದೆ ತಾಯಿಗಳನ್ನ ಸ್ಮರಿಸ್ತಾ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ಒಂದು KBC ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ 1992ರಿಂದ ಕೋವಿಡ್ನಲ್ಲಿ 2 ವರ್ಷ ಮಾಡೋಕ್ಕಾಗಿಲ್ಲ. 2 ವರ್ಷ ಅದರಿಂದ ಇಲ್ಲಾಂದರೆ 31ನೇ ವರ್ಷ ಆಗಬೇಕಾಯ್ತಿದ್ದು. ಇದು 29ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇವತ್ತು 29ನೇ ವರ್ಷ ನಿಮ್ಮೆಲ್ಲರ ಕಣ್ಣು ಮುಂದೆ ಸಾಕ್ಷಿಯಾಗಿ ನಡೀತಾ ಇದೆ. ನಮ್ಮದು ಯಾವುದೇ ಕಾರಣಕ್ಕೆ ನಾನು ಬರ್ತ್ಡೇ ಅಥವಾ ಜನ್ಮದಿನಾಚರಣೆ ನಾನು ಮಾಡೋದಿಲ್ಲ. ಇನ್ನೂ ತುಂಬ ವರ್ಷ ಕಮ್ಮಿ ಮಾಡ್ತಾ ಇದ್ದೀನಿ ಇದನ್ನು. ನನಗೆ ಹೂನಾರ ತರಬೇಡಿ, ಏನು ಶಾಲ್ ತರಬೇಡಿ, ಕೇಕ್ ತರಬೇಡಿ. ಅದು ಬದಲಾಗಿ ನೀವು ನನ್ನ ಪ್ರೀತಿಗೆ, ವಿಶ್ವಾಸಕ್ಕೆ, ಸಮಾಜಕ್ಕೆ ಏನಾರ ಗುರುತು ತರ್ಕಂತಂಗೆ ಒಂದು ಒಳ್ಳೆ ಫಲಾನುಭವಿಗಳನ್ನ ನೀವು 10 ಜನ ನೀವು ತೊಗೊಂಬನ್ನಿ, 10 ಜನ ಒಬ್ಬರು ತೊಗೊಂಬನ್ನಿ ಅಂತ ನಾನು ಅವ್ರ ಹತ್ರ ವಿನೋಯಿಸ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಮುಖ್ಯವಾಗಿ ನಾವು ಸಮಾಜಕ್ಕೆ ನಾವು ಏನಾರ ನೀಡಿ ಪೀಪಲ್ಗೆ ಟು ಅದರ್ಸ್, ಈ ಸಮಾಜಕ್ಕೆ ಅಂತ ಒಂದು ಮುಂಚೆ ಹೇಳ್ತಿದ್ದು, ಅಟ್ಲೀಸ್ಟ್ ಇತರರಿಗೆ ಏನಾರ ಒಳ್ಳೇದಾಗಬೇಕು ಅನ್ನೋದು ಸಾರ್ಥಕತೆಯನ್ನು ಮಾಡಬೇಕು ಅಂತ ಮುಡುಪಾಗಿ ಇಟ್ಕೊಂಡಿದ್ವಿ. ಈ ಸಂಸ್ಥೆ KBC ಟ್ರಸ್ಟು, ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ನಮ್ಮನ್ನು ಸಮಾಜ ಬೆಳೆಸ್ದಾಗೆ ನಾವು ಸಮಾಜನ ಬೆಳೆಸ್ಬೇಕು. ಸಮಾಜ ನಮಗೆ ಭಾಳ ಕೊಟ್ಟಿದೆ. ಪ್ರಕೃತಿ, ನೇಚರ್ ಇಸ್ ಎ ಗಾಡ್, ಪ್ರಕೃತಿಯೇ ದೇವರು. ಮಹಾಲಕ್ಷ್ಮಿ ಅಷ್ಟೋತ್ತಲ್ಲಿ ಓಂ ಪ್ರಕೃತಿ ಏನಮ್ಮ ಅಂತ ಮೊದಲನೇದೇ ಬರೋದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ. ಋಗ್ವೇದ, ಯಜುರ್ವೇದ, ಯತುರ್ವೇದ, ಅಥರ್ವಣ ವೇದಗಳು ಎಲ್ಲ ವೇದಗಳಲ್ಲೂ ಪ್ರಕೃತಿನ ಲಕ್ಷ್ಮಿಗೆ ಹೋಲಿಸಿದ್ದಾರೆ. ಅಂತ ಪ್ರಕೃತಿಯ ಆಶೀರ್ವಾದದಿಂದ ಇವತ್ತು ನಮಗೆ ನಾವು ಪ್ರಕೃತಿ ನಮಗೆ ಕೊಟ್ಟಿದೆ, ಸಮಾಜ ನಮಗೆ ಕೊಟ್ಟಿದೆ, ಈ ಜನ ನಮಗೆ ಕೊಟ್ಟಿದ್ದಾರೆ. ನಾವು ಏನಾರ ಅವ್ರಿಗೆ ಒಂದು ಕೃತಜ್ಞತಾ ಸಮರ್ಪಣೆಯ ಒಂದು ಗುರುತು ಇರತಕ್ಕಂಥ ಒಂದನ್ನು ಏನಾರ ನೀಡಬೇಕು ಅನ್ನೋ ಉದ್ದೇಶ ಸಂಕಲ್ಪದಿಂದ ಇದನ್ನು ಮಾಡ್ತಾಯಿದೆ. ಬೇರೆ ಇನ್ಯಾವ ಉದ್ದೇಶ ಇಲ್ಲ, ಯಾವ ಅನ್ಯತನೂ ಇಲ್ಲ. ಸಂಪೂರ್ಣವಾಗಿ ಪ್ಯೂರ್ಲಿ ಹಾಲು ಎಷ್ಟು ಶುದ್ಧನೋ ಅಷ್ಟು ಬಡವರಿಗೆ, ನೀಡಿ ಪೀಪಲ್ಗೆ ಅವಶ್ಯಕತೆ ಇರ್ತಕ್ಕಂಥ ಫಲಾನುಭವಿಗಳಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ. ಇದಕ್ಕೆ ನಮ್ಮದು ಟೀಮಿಗೆ ಯಶಸ್ವಿಯಾಗಿ 29 ವರ್ಷಕ್ಕೆ ಸುಮಾರು ಅನೇಕ ವರ್ಷಗಳಿಂದ ಎಲ್ಲ NGOಗಳು, ಮಹಿಳೆಯರು, ನಮ್ಮ ವಿದ್ಯಾಸಂಸ್ಥೆಗಳು, ಪೋಷಕರು, ಮಕ್ಕಳು, ನಮ್ಮ ಸ್ಟಾಫು, ಮತ್ತು ನನ್ನ ಆಯಮ್ಮಗಳು, ನನ್ನ ಸೆಕ್ಯೂರಿಟಿಗಳು. ಇವತ್ತೊಬ್ಬ ವಾಚ್ಮ್ಯಾನ್, ಒಬ್ಬ ಸೆಕ್ಯೂರಿಟಿ ನನಗೆ 55 ಜನ ತಂದಿದ್ದಾರೆ ಈ ಕ್ಯಾಂಪ್ಗೆ. ಈ ಕ್ಯಾಂಪಿಗೆ ಸುಮಾರು ಈಗಾಗಲೇ 3872 ಆಗಿದೆ ಈಗಿನ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಇವಾಗ ನೋಡ್ಬೋದು. ಮತ್ತು ಎಲ್ಲ ರಿಜಿಸ್ಟ್ರೇಷನ್ ಇದೆ, ಆಧಾರ್ ಕಾರ್ಡ್ ಇದೆ. ಮತ್ತು ಒಂದೇ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಈ ಒಂದೇ ವೇದಿಕೆಯಲ್ಲಿ 21 ಥರದ ಮೆಡಿಕಲ್ ಕ್ಯಾಂಪು ಮೊಟ್ಟ ಮೊದಲನೇದಂತೆ ಈಗ ಬಂದಂಥ ಗಣ್ಯತಿಗಳು ಹೇಳಿದ್ದಾರೆ. ಅದನ್ನು ಯಾರು ಪ್ಲಾಸ್ಟಿಕ್ ಸರ್ಜರಿದು ಮಾಡೋದಿಲ್ಲ, ಡರ್ಮಾಲಜಿದು ಮಾಡೋದಿಲ್ಲ, ಸ್ಕಿನ್ದು ಮಾಡೋದಿಲ್ಲ, ಆರ್ಥೋಪೆಡಿಕ್ ಮಾಡಲ್ಲ, ಚಿಲ್ಡ್ರನ್ಸ್ಗೆ, ಮಕ್ಕಳಿಗೆ, ಪೀಡಿಯಾಟಿಕ್ಸ್ ಯಾರು ಮಾಡಲ್ಲ ಅಂತ ವಿಶೇಷವಾದ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ KBC ಟ್ರಸ್ಟಲ್ಲಿ ಅಕ್ಟೋಬರ್ 2 21 ವೈದ್ಯಕೀಯ ತಂಡಗಳನ್ನ ತಗೊಂಡು ಸುಮಾರು 187 ಜನ ಡಾಕ್ಟರ್ಸ್ ಇವತ್ತಿದ್ದಾರೆ. ಸಹಾಯಕರಾಗಿ 500 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ವಿಶೇಷವಾಗಿ ನಮಗೆಲ್ಲ ನನ್ನ ಸಹೋದ್ಯೋಗಿಗಳು, ಸಹೋದರ ಸಹೋದರಿಯರು ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. ಅವ್ರು ನಾನು ಎಷ್ಟು ಥ್ಯಾಂಕ್ಸ್, ಆಭಾರಿ ಹೇಳಿದ್ರು ಸಾಲು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ನೀವು ಒಂದು ತೊಗೊಂಡು ಬನ್ನಿ, ಅರ್ಧ ಅದರ 50% ಪುಣ್ಯ ನಿಮಗೆ ಸಿಗ್ತದೆ. ಆ ಪ್ರೀತಿನ ಇವತ್ತು ಸೇವೆ ಮಾಡೋಕ್ಕೆ ಏನಾರ ಒಂದು ಮಾಡ್ಕೊಳ್ಳಿ ಅಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋ ಪ್ರಕಾರ ಇವತ್ತಾಗಿದೆ. ಇವತ್ತಿನ ವಿಶೇಷವಾಗಿ ಎಲ್ರಿಗೂ ಇದು ಉಚಿತವಾದಂಥ ಮೆಡಿಕಲ್ ಕ್ಯಾಂಪ್. ಎಂಥ ಚಾಲೆಂಜಿಂಗ್ನ ನೀವು ಕೊಡಿ, ಅದನ್ನು ನಾವು ನನಗೆ MOU ಆಗಿರ್ತಕ್ಕಂಥ ಆಸ್ಪತ್ರೆಗಳೊಂದಿಗೆ ಸುಮಾರು ಇವತ್ತು ನೀವು ನೋಡಿದ್ರಿ ಈಗಾಗಲೇ ಸಿದ್ಧಾರ್ಥ ಮೆಡಿಕಲ್ ಕಾಲೇಜವ್ರು ಬಂದಿದ್ದರು, MS ರಾಮಯ್ಯ ಕಾಲೇಜವ್ರು ಬಂದಿದ್ದರು, ಲಕ್ಷ್ಮೀ ಹಾಸ್ಪಿಟಲ್ನವ್ರು ಬಂದಿದ್ದರು, ಅರುಣೋದಯ ಹಾಸ್ಪಿಟ್ಲ್ ಬಂದಿದ್ದರು, ಸಪ್ತಗಿರಿ ಹಾಸ್ಪಿಟ್ಲವ್ರು ಬಂದಿದ್ದರು. ಇದೆಲ್ಲ 29 ವರ್ಷದಿಂದ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಅವರೆಲ್ಲ ಇಲ್ಲಿ ಕಂಡು ಇಲ್ಲಿ ಅದ್ಭುತವಾಗಿ ಚೆನ್ನಾಗಿ ನಡೆಸ್ತೀರಾ, ಸುಸಜ್ಜಿತವಾಗಿ ನಡೆಸ್ತೀರಾ. ಒಂದು ಕ್ಯಾಂಪಿಗೆ ಅರ್ಥಗರ್ಭಿತವಾದಂಥ ಶಿಬಿರ ಅಂತೇಳಿ ಅನೇಕರು ಕೊಂಡು, ಅದಕ್ಕೆಲ್ಲ ನೀವೆಲ್ಲ ಮಾಧ್ಯಮದವರಿಂದ ಹಿಡಿದು ಪ್ರತಿಯೊಬ್ಬ ಮಾಧ್ಯಮದವರು ನೀವು ಇದನ್ನು ಬಳಸ್ಕೊಳ್ಳಿ ಅಂತ ನಿಮಗೂ ನಿಮ್ಮ ಕುಟುಂಬದವ್ರು ನಾನು ಕೇಳ್ಕೊತೀನಿ. ಕ್ಯಾನ್ಸರ್ ಇವತ್ತು ವಿಶೇಷ ಇಲ್ಲ. ಕಳೆದ ಬಾರಿ ನಾವು ನಮ್ಮ ಫಿಲ್ಮ್ ಚೇಂಬರ್ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದು 45 ಜನ ಕ್ಯಾನ್ಸರ್ ಪತ್ತೆ ಆಗಿದೆ. ಅದರಲ್ಲಿ ಪ್ರಿಲಿಮಿನರಿ ಇರ್ತಕ್ಕಂಥವ್ರಿಗೆ 27 ಜನ ಇದ್ದರು. ಇನ್ನು ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ 4 ಜನ ಸಿಕ್ಕಿದ್ರು. ಅಂಥವೆಲ್ಲ ಆಗಬಾರ್ದು ಕ್ಯಾನ್ಸರ್ನ. ಅದರ ಮಾಹಿತಿಯ ಜ್ಞಾನ ನಮ್ಮಲ್ಲಿ ಕೊರತೆ ಜ್ಞಾನ ಇದೆ. ಜಾಗೃತಿಯ ಅವೇರ್ನೆಸ್ ಕಮ್ಮಿ ಇದೆ. ಅವೇರ್ನೆಸ್ನೊಂದಿಗೆ ಜಾಗೃತಿ ಮೂಡಿಸ್ತಕ್ಕಂಥೊಂದಿಗೆ ಮಾಹಿತಿಯೊಂದಿಗೆ ಮತ್ತು ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ಮಾಡ್ತಕ್ಕಂಥ ಒಂದು ಕಲಾ ಸಂಸ್ಕೃತಿಯಾಗಿ ಇದೊಂದು ಆರೋಗ್ಯ ಜಾತ್ರೆ, ಆರೋಗ್ಯ ಹಬ್ಬ, ಇದೊಂದು ಗಾಂಧಿ ಜಯಂತಿ ಹಬ್ಬ. ಇದ್ರ ಜೊತೆಗೆ ಸುಗಮ ಸಂಗೀತ, ಕ್ವಿಸ್ ಕಾಂಪಿಟೇಷನ್. ಇವತ್ತು ಮಹಾತ್ಮ ಗಾಂಧೀಜಿಯವರ ಕ್ವಿಸ್ ಕಾಂಪಿಟೇಷನ್ 100 ಪ್ರಶ್ನೆಗಳನ್ನ ಮಾಡಿ ಒಬ್ಬೊಬ್ರಿಗೆ 2 ಪ್ರಶ್ನೆ 100 ಪುಸ್ತಕಗಳನ್ನ ವಿತರಣೆ ಮಾಡ್ತಾಯಿದೆ. ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾಯಿದೆ.
ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ಗೆ ಸಂಬಂಧಪಟ್ಟಂತೆ ಅದರ ಮಾಹಿತಿಯ ಹರಿವಿನ ಜ್ಞಾನವನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ.